ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವೀಡಿಯೋದ ರೆಸಿಪಿ ಹಸಿ ಸಿಗಡಿ ಮತ್ತು ಆಲೂಗಡ್ಡೆಯ ಒಂದು ಬ್ಯೂಟಿಫುಲ್ ಕೋಕೋನಟ್ ಸಾರು. ಹಸಿ ಸಿಗಡಿ ಜೊತೆ ಬಸಳೆ, ಸೌತೆಕಾಯಿ ಈ ಥರ ಬೇರೆ ಬೇರೆ ತರಕಾರಿಗಳನ್ನು ಹಾಕಿ ಮಾಡ್ಬೋದು. ಆದರೆ ಇವತ್ತು ನಾನು ಆಲೂಗಡ್ಡೆಯನ್ನು ಹಾಕಿ ಮಾಡ್ತಾಯಿದ್ದೇನೆ. ಅದನ್ನು ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆಲ್ಲ ಹೇಳಿಕೊಡ್ತೇನೆ. ಹಾಗೆ ಬಹಳ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದ್ರೇ ಆಲೂಗಡ್ಡೆಗೆ ಬಹಳ ಒಳ್ಳೆಯ ಟೇಸ್ಟ್ ಅಲ್ವಾ. ಈಗ ಪ್ರತಿಯೊಂದು ಗಡ್ಡೆಯನ್ನು ತಗೊಂಡೋದಾಗ ಆಲೂಗಡ್ಡೆ ಎಷ್ಟು ಟೇಸ್ಟಿಯಾಗಿರೋ ಇನ್ನೊಂದು ಗಡ್ಡೆನೇ ಇಲ್ಲ ಅಂತ ಒಂದು ಮಾತೇ ಇದೆ. ಇಲ್ಲಿ 1 ಕಿಲೋ ಸಿಗಡಿ ತಗೊಂಡಿದ್ದೇನೆ. ಆ ಸಿಗಡಿಯ ಬೆನ್ನು ಭಾಗ ಎಲ್ಲ ಕ್ಲೀನ್ ಮಾಡಿ ಈಗ ತೊಳೆದೆಲ್ಲ ಇಟ್ಟಿದ್ದೀನಿ. ಈಗ ಒಂದು ಆಲೂಗಡ್ಡೆ ಸಾಕು. 1 kg ಸಿಗಡಿಗೆ ಒಂದು ದೊಡ್ಡ ಆಲೂಗಡ್ಡೆ, ಅಂದರೆ ಒಂದು ಸಾಮಾನ್ಯವಾಗಿ ಇದರಲ್ಲಿ ಒಂದು 200 ಗ್ರಾಮ್ 250 ಗ್ರಾಮ್ ಒಳಗಡೆ ಇದೆ ಈ ಆಲೂಗಡ್ಡೆಯಲ್ಲಿ. ಅದನ್ನು ಕೂಡ ಹಾಗೆ ಸಿಪ್ಪೆಲ್ಲ ತೆಗೆದು ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಆಲೂಗಡ್ಡೆ ಮತ್ತು ಸಿಗಡಿನ ಒಂದು 10 ನಿಮಿಷ ಬೇಯಿಸಬೇಕು. ಪೂರ್ತಿಯಾಗಿ ಬೇಯಬಾರ್ದು, ಯಾಕಂದರೆ ಇದು ನಮ್ಮ ಮಸಾಲೆ ಜೊತೆ ಬೇಯಬೇಕು. ಹಾಗೆ ಬೇಯುವಾಗ ಒಂಚೂರು ನೀರು ಹಾಕಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸಿ ಒಂದು ಕಾಲು ಭಾಗ, ಒಂದು 10% ಅಥವಾ ಒಂದು ಕಾಲು ಭಾಗ ಬೇಯಿಸಿ ಒಂದು ಸೈಡಲ್ಲಿ ಎತ್ತಿ ಇಡಬೇಕು. ಯಾಕೆಂದರೆ ತುಂಬ ಅದು ಬೆಂದರೆ ಮತ್ತು ನಮಗೆ ಒಂದು ಘಮ ಘಮ ಟೇಸ್ಟ್ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಬೇಯಿಸಬೇಕು. ಅಷ್ಟೊತ್ತಿಗೆ ನಾವು ನಮ್ಮ ಮಸಾಲೆಗಳನ್ನೆಲ್ಲ ರೆಡಿ ಮಾಡಿ ಇಡುವ. ನೋಡಿ, ಇಷ್ಟು ಬೆಂದರೆ ಸಾಕು ಇವಾಗ ಸದ್ಯಕ್ಕೆ ಆಲೂಗಡ್ಡೆ. ನಾವು ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೇವೆ. ಇವತ್ತು ನಾನು ಮೆಣಸನ್ನು ಹುರಿಯುವಾಗ ನಾನು ಎಣ್ಣೆ ಏನು ಹಾಕ್ತಾಯಿಲ್ಲ. ಇವಾಗ ಬರೀ ನೋಡಿ, ಮಣ್ಣಿನ ಪಾತ್ರೆಯಲ್ಲಿ ಒಂದು 10-18 ಮೆಣಸನ್ನು ಹುರಿತಾ ಇದ್ದೇನೆ. ಖಾರ ಜಾಸ್ತಿ ಇದ್ದರೆ 12 ಸಾಕು, ಖಾರ ಮೀಡಿಯಮ್ ಇದ್ದರೆ 15 ಸಾಕು. ಇದರಲ್ಲಿ ಖಾರ ಇಲ್ಲ, ಒಳ್ಳೆ ಸ್ಮೆಲ್ ಇದೆ. ಹಾಗೆ 3/4 ಸ್ಪೂನ್ ಧನಿಯಾ ಬೀಜವನ್ನು ಕೂಡ ಒಟ್ಟೊಟ್ಟಿಗೆ ಹುರಿತಾ ಇದ್ದೇನೆ. ನಾವು ಮಣ್ಣಿನ ಪಾತ್ರೆಯಲ್ಲಿ ಹಾಕುವಾಗ ಯಾವಾಗಲೂ ಎಣ್ಣೆ ಹಾಕಬಾರ್ದು, ಸೀದು ಹೋಗ್ಬೋದು. ಈಗ ಬರೀ ನಾನು ಹಾಗೆ ಹುರಿಬೇಕು ಅಂತಲೇ ಮಣ್ಣಿನ ಪಾತ್ರೆ ತಗೊಂಡಿದ್ದು. ಈಗ ಇದನ್ನು ಸಿಮ್ಮಲ್ಲಿ, ಪೂರ್ತಿ ಸಿಮ್ಮಲ್ಲಿಟ್ಟು ಹೀಗೆ ಹುರಿದು ಇದಕ್ಕೆ ಮಸಾಲೆಗೆ ರೆಡಿ ಮಾಡಬೇಕು. ಇದಕ್ಕೆ ನಾನು ಚಿಕ್ಕದೊಂದು ಫುಲ್ಲು ತೆಂಗಿನಕಾಯಿ ಹಾಕ್ತೇನೆ, ತುಂಬ ಚಿಕ್ಕ ತೆಂಗಿನಕಾಯಿ. ಅದನ್ನು ತುರಿದುಬಿಟ್ಟು ಹಾಕಿ ಆಮೇಲೆ ಒಂದು ನಿಂಬೆ ಗಾತ್ರಕ್ಕಿಂತಲೂ ಚಿಕ್ಕ ಹುಣಸೆ ಹಣ್ಣು ಹಾಕಬೇಕು. ಹಾಗೆ ನಾವು ಮಾಮೂಲಿ ಹಿಡಿದಾಗೆ ಅರಿಶಿನ ಪುಡಿ ಇವನ್ನೆಲ್ಲ ಸೇರಿಸಿ, ಇವು ಒಂದು ಸಣ್ಣ ತರಿ ಇರಬೇಕು. ಈಗ ಸಿಗಡಿ, ಕ್ರ್ಯಾಬು ಇದೆಲ್ಲ ಸಾರು ಮಾಡುವಾಗ ಫುಲ್ಲು ನೈಸ್ ಆಗಬಾರ್ದು, ಸಣ್ಣ ತರಿ ಇರಬೇಕು. ಈಗ ರುಬ್ಬಿದ್ದಾಯಿತು. ಈಗ ನಾವು ಸ್ವಲ್ಪ ಬೆಂದ ಸಿಗಡಿಗೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ದೊಡ್ಡ ಈರುಳ್ಳಿನ ಈಗ ಹಾಕ್ತಾಯಿದ್ದೇನೆ. ಇದಕ್ಕಿಂತ ಮೊದಲು ಬರೀ ಸಿಗಡಿನ ನಾವು ಬೇಯಿಸಿದ್ದು ಗೊತ್ತಲ್ವ. ಹಾಗೆ ಒಂದು ಚಿಕ್ಕ ಟೊಮೆಟೊ. ಈಗ ನಮ್ಮ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಅಂದರೆ ಇದರಲ್ಲಿ ನಮ್ಮ ಸಿಗಡಿ ಬೇಯಬೇಕು, ಆಲೂಗಡ್ಡೆ ಬೇಯಬೇಕು, ಟೊಮೆಟೊ, ಈರುಳ್ಳಿ ಎಲ್ಲ ಈ ಮಸಾಲೆ ಜೊತೆನೇ ಬೆಂದಾಗ ಮಾತ್ರ ನಮಗೆ ಅದರ ಒಳ್ಳೆಯ ಒಂದು ಘಮ ಘಮ ಪರಿಮಳ ಅಥವಾ ಫ್ಲೇವರ್ ಸಿಗುತ್ತೆ. ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಅದು ಪೂರ್ತಿ ಬೆಂದ ಸಿಗಡಿಗೆ ನಾವು ಮಸಾಲೆ ಹಾಕಿದರೆ ಸಾರು, ಈ ಸಾರಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸಿಗಡಿನ ಯಾವಾಗಲೂ ಒಂದು 10% ಅಥವಾ ಒಂದು 15% ಅಷ್ಟೇ ಬೇಯಿಸಿ ಮತ್ತೆ ಮಿಕ್ಕಿದ್ದು ಮಸಾಲೆ ಜೊತೆ ಬೇಯಬೇಕು. ಆಮೇಲೆ ಇದಕ್ಕೆ ಉಪ್ಪೆಲ್ಲ ತಾಗಿದೆಯಾ ಅಂತ ನೋಡಿ ಉಪ್ಪನ್ನು ಕೂಡ ಸೇರಿಸಿ, ಬೇರೆ ಇನ್ನೇನು ಹಾಕುವ ಅಗತ್ಯ ಇಲ್ಲ. ತುಂಬ ಗಟ್ಟಿಯಾಗಿ ಮಾಡಬಾರ್ದು, ಹಾಗಂತ ತೆಳುವಾಗಿ ಮಾಡಲೇಬಾರ್ದು. ಕರೆಕ್ಟ್ ಹದವಾಗಿ ಮಾಡಬೇಕು, ಪೂರ್ತಿಯಾಗಿ ಕುದಿಬೇಕು. ಈಗ ಸಿಗಡಿ, ಕ್ರ್ಯಾಬು ಇದು ಈ ಸಾರೆಲ್ಲ ಬೇಗನೆ ಕೆಟ್ಟು ಹೋಗುತ್ತೆ. ಹಾಗಾಗಿ ಅದು ಪೂರ್ತಿಯಾಗಿ ಕುದಿಯೋ ತನಕ ಅದನ್ನು ಹಾಗೆ ಬಿಟ್ಟು ಬಿಡಬೇಕು. ಈಗ ನಾನು ಉಪ್ಪು ಕಡಿಮೆ ಇದೆ ಅಂತ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿದೆ. ಈಗ ಕುದಿಯುವಾಗ ನಮ್ಮ ಸಿಗಡಿ ಬೇಯುತ್ತೆ. ಕೊನೆಯಲ್ಲಿ ಒಂದು ಮಾವಿನ ಕಾಯಿ ಕಟ್ ಮಾಡಿದ್ದನ್ನು ಕೂಡ ಸೇರಿಸಿ, ಅದು ನಿಮಗೆ ಆಪ್ಷನಲ್ ಅಲ್ಲ, ನಿಮಗೆ ಬೇಕಂದರೆ ಸೇರಿಸಿ. ತುಂಬ ಚೆನ್ನಾಗಿರುತ್ತೆ ಸಿಗಡಿ ಮತ್ತು ಮಾವಿನ ಕಾಯಿ, ಒಳ್ಳೆಯ ಒಂದು ಕಾಂಬಿನೇಷನ್. ಹಾಗೆ ಅಂಬಟೆಯನ್ನು ಕೂಡ, ನಮ್ಮ ಊರ ಕಡೆ ಅಂಬಟೆಯನ್ನು ಕೂಡ ನಾವು ಹಾಕ್ತೀವಿ ಸಿಗಡಿ ಸಾರಿಗೆ. ಅದೆಲ್ಲ ಹಾಕುವಾಗ ಸ್ವಲ್ಪ ಹುಣಸೆ ಹಣ್ಣಿನ ಒಂದು ಅಳತೆ ಕಮ್ಮಿ ಮಾಡಬೇಕು. ನಾವು ಏನೆಲ್ಲ ಸೇರಿಸ್ತೀವಿ ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಮತ್ತೆ ಮಸಾಲೆ ರುಬ್ಬಬೇಕು. ಈಗ ಹುಳಿ ಟೊಮೆಟೊ ಹಾಕಿದರೆ ಅದರಲ್ಲಿ ಸ್ವಲ್ಪ ಹುಳಿ ಸಿಗುತ್ತೆ, ಮಾವಿನಕಾಯಿ ಹಾಕಿದರೆ ಅದರಲ್ಲಿ ಹುಳಿ ಸಿಗುತ್ತೆ, ಅಂಬಟೆಕಾಯಿಯಲ್ಲಿ ಕೂಡ ಹುಳಿ ಇದೆ. ಹಾಗೆ ಎಲ್ಲ ಅದು ಹಾಕುವಾಗ ನಮಗೆ ಇಲ್ಲಿ ಈ ಕಡೆ ಹುಳಿಯ ಅಂಶವನ್ನು ಕಮ್ಮಿ ಮಾಡಿ ಸಾರನ್ನು ಮಾಡಬೇಕು. ಈಗ ನಮ್ಮ ಸಿಗಡಿ ಸಾರು ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಚಪಾತಿ, ದೋಸೆ, ಹಾಗೆ ಬಿಳಿ ಅನ್ನ, ಕುಚ್ಚಲಕ್ಕ ಅನ್ನ ಎಲ್ಲದೂ ಕೂಡ ಭಾಳ ಚೆನ್ನಾಗಿರುತ್ತೆ. ಇದು ಇವತ್ತು ಮಾಡಿ ನಾಳೆ ತಿಂದರೆ ಇನ್ನಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ಇದನ್ನು ಮಾಡಿ ನೋಡಿ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು.